ಸ್ಟಾರ್ಟ್ ಆಯಿತಾ ಬರೀ. ನಮಸ್ತೆ ಹುಬ್ಳಿ ಜನ, ನಮಸ್ತೆ ಕನ್ನಡ ಜನ. ಇವತ್ತು ಗುರು ಪೂರ್ಣಿಮೆ. ಇವತ್ತು ಯಾಕೆ ಆಚರಣೆ ನಮಗೆ ಕಲಿಸಿದ ಗುರುಗಳು ಇರ್ಬೋದು, ಜಗತ್ತೊಳಗೆ ಯಾವುದೋ ಋಷಿಗಳು ಇರ್ಬೋದು, ಅವರು ನಮಗೆ ಶಿಕ್ಷಣ ಕೊಡ್ಬೋದು, ದೀಕ್ಷೆ ಇರ್ಬೋದು, ಯಾವುದೋ ಸಿದ್ಧೆ ಇರ್ಬೋದು. ಇವತ್ತಿನ ದಿನಗಳಲ್ಲಿ ಯಾವುದೋ ಗುರು ನಮಗೆ ಏನೋ ಆದರೂ ಕಲಿಸ್ರಿ. ಎಲ್ಲ ಶಿಷ್ಯನಿಗೆ ಯಾವತ್ತೂ ಗುರುನೇ. ಯಾವುದೇ ಇರ್ಬೋದು, ಯೋಗ ಇರ್ಬೋದು, ಯೋಗಾನೇ ಇರ್ಬೋದು, ಯಾವುದು ಪ್ರತಿಯೊಂದು ನಾವು ಏನು ಪ್ರತಿನಿತ್ಯ ವಿವಿಧ ಥರ ಸಿದ್ಧೆಯನ್ನು ಮತ್ತು ವಿದ್ಯೆಗಳು ಕಲಿಸೋದು ಗುರುನೇ. ಶಿಷ್ಯ ಗುರುವಿಗೆ ಕೊಡುವ ಒಂದು ಗೌರವ. ಗುರು ದೊಡ್ಡವನೇ ಇರಲಿ ಸಣ್ಣವಿರಲಿ, ಗುರುನೇ. ಗುರು ಎಂದರೆ ಗುರು ಶಿಷ್ಯನಿಗೆ ಒಂದು ಕೊಡುವ ಒಳ್ಳೆಯ ವಿದ್ಯೆ, ಸಂಸ್ಕಾರ ಇರ್ಬೋದು, ಅವ ತಪ್ಪು ನಡವಳಿಕೆ ಇರ್ಬೋದು. ಗುರು ಇದು ತಪ್ಪು ಮಗನೇ, ಇದು ಕರೆಕ್ಟ್ ಇದೆ, ತಮ್ಮ ಕರೆಕ್ಟ್ ಇದೆ ತಿಳಿಸಾಡ್ತಾನೆ. ಅವರು ಅನುಭವಿಸ್ತಾರೆ. ಗುರು ಹಲವಾರು ವರ್ಷದಿಂದ ಅವರು ಕಾಡು ಮೇಲು ಹಿಮಾಲಯದಲ್ಲಿ ಅಲ್ಲಿ ಅನುಭವಿಸಿರ್ತಾರೆ. ಗುರು ಶಿಷ್ಯಕ್ಕಿಂತ ಪವರ್ಫುಲ್ ಗುರು. ಇವತ್ತು ಗುರು ಪೂರ್ಣಿಮೆ ಯಾಕಂದರೆ ಆಚರಣೆ ಮಾಡ್ತಾರಂತೆ. ಗುರುವಿನ ಮಹತ್ವ ಅಷ್ಟಿದೆ. ಗುರು ಇಲ್ಲದ ಶಿಷ್ಯ ಅರ್ಧ ಇದೆ. ಗುರು ಇದ್ದಾಗ ಅವನ ಜೀವನ ಸಾರ್ಥಕ ಆಗ್ತದೆ. ಗುರು ಇಲ್ಲದ ಜೀವನ ಸಾರ್ಥಕ ಆಗಲ್ಲ. ಇವತ್ತು ಜಗತ್ತದಲ್ಲಿ ಗುರುಗೆ ದೇವರದ ಸ್ಥಾನ ಯಾಕೆ ಕೊಟ್ಟರೆ, ಅವ ಜೀವಂತ ದೇವರು. ಗುರುನೇ ತಂದೆ, ಗುರುನೇ ತಾಯಿ, ಗುರುನೇ ಗೆಳೆಯ, ಗುರುನೇ ಸರ್ವಸ್ವ, ಗುರುನೇ ಎಲ್ಲ. ದೇವರು ಮತ್ತು ಗುರು ಒಟ್ಟಿಗೆ ಬಂದರೆ ಮೊದಲು ಗುರುಗೆ ಪ್ರಣಾಮ ಮಾಡ್ತಾರೆ. ಗುರುಗೆ ಮೊದಲು ವಂದನೆಗಳು, ಗುರುಗೆ ಮೊದಲ ಪ್ರಣಾಮಗಳು. ಪ್ರಥಮ ವಂದನೆ ಗುರುಗೆ. ಮೊಟ್ಟಮೊದಲ ಜಗತ್ತಿನಲ್ಲಿ ಫಸ್ಟ್ ವಂದನೆ ಗಣೇಶನಿಗೆ. ಆಮೇಲೆ ವಿದ್ಯೆ ಪ್ರತೀಕ ಆದ ಸರಸ್ವತಿ, ಅಕ್ಕಿದಿಂದಲೇ ಆ ತಾಯಿದಿಂದಲೇ ಅವರಿಗೆ ಎಲ್ಲ ಸರಸ್ವತಿ ವಿದ್ಯೆ ಗುರುಗಳಿಗೆಲ್ಲ ಸಿಗುತ್ತೆ. ಗುರು ಇವತ್ತಿನ ದಿನಗಳಲ್ಲಿ ಗುರು ಪೂರ್ಣಿಮೆ ವಿಶೇಷ ಒಂದು ಘಟನೆ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಊರಾಗ 6 ಶಿಷ್ಯಂದಿರು ಇದ್ದರು. 6 ಶಿಷ್ಯಂದಿರು ದಿನನಿತ್ಯ ಪಾಠ ಪುನಸ್ಕಾರ. ಗುರು ಇವತ್ತು ದೇವರಿಗೆ ಪ್ರಸಾದ ದಿನನಿತ್ಯ ಮಾಡ್ತಿದ್ರು. ಇವತ್ತು ನನ್ನ ಉಪವಾಸ, ಇವತ್ತು ನೀ ಮಾಡ್ಕೋಬೇಕು, ಎಲ್ಲ ಕೊಡ್ತೀನಿ, ಸಾಮಗ್ರಿಗಳು ಎಲ್ಲ ಕೊಡ್ತೀನಿ, ಮಸಾಲೆ, ಅಕ್ಕಿ, ಜೋಳ, ಗೋಧಿ ನೀನೇ ಮಾಡ್ಕೋಬೇಕು, ನೀನೇ ಎಲ್ಲ ಹಿಟ್ಟು ಮಾಡ್ಕೋಬೇಕು ನಿನ್ನ ಕೈಯಲ್ಲೇ. ನಾವು ಯಾರು ಹೆಲ್ಪ್ ಮಾಡಲ್ಲ. ಅಲ್ಲೇ ಕಾಡು ಮೇಡು ಎಲ್ಲ ತರಕಾರಿ ಹಾಕ್ಕೊಂಬರ್ಬೇಕು, ನೀನು ಮಾಡ್ಕೋಬೇಕು. ಗುರುಜಿ ಅಂದ್ರ ಋಷಿ ಗುರುಜಿ ಅಂದ್ರ ಅವರು. ಆವಾಗಿನ ಕಾಲದಲ್ಲಿ ಶಾಲೆಗಳು ಇದ್ದಿಲ್ಲ. ಆವಾಗಿನ ಕಾಲಾಗ ಗುರುಕುಲಗಳು ವ್ಯವಸ್ಥೆ ಇತ್ತು. ಆವಾಗಿನ ಟೈಮ್ಗಳು ಎಲ್ಲ 6, 7, 8, 9ನೇ ವಯಸ್ಸಲ್ಲಿ ಗುರುಕುಲ ವ್ಯವಸ್ಥೆ ಆ ಟೈಮ್ದಲ್ಲಿ ಶುರು ಆಗಿತ್ತು. ಆವಾಗಿನ ಹಳ್ಳಿದಿಂದ ಗುರುಕುಲ ವ್ಯವಸ್ಥೆ ಶುರುವಾಗಿತ್ತು. ಹಳ್ಳಿಯಲ್ಲಿಂದ ತಂದೆ ತಾಯಿ ಗ್ರಾಮೀಣ ಪ್ರದೇಶದ ಗುರುಕುಲ ಬಿಟ್ಟಿದ್ರು. ಹಲವಾರು ಸಿದ್ಧಿಗಳು ಆವಾಗಿನ ಕಾಲ ಕಲಿಸಿದ್ದ. ಅದಕ್ಕೆ ಗುರುಕುಲಗೆ ಅಷ್ಟು ಮಹತ್ವ ಇತ್ತು. ಶಾಲೆಗಿಂತ ಜಾಸ್ತಿ ಗುರುಕುಲ ಪದ್ಧತಿ ಯಾಕೆ ಅಷ್ಟು ಮಹತ್ವ ಇದೆ ಅಂದರೆ, ಗುರುಕುಲದಲ್ಲಿ ಸಂಸ್ಕಾರ ವಿದ್ಯೆ ಅವ ಸ್ವಂತವಾಗಿ ಸಂಸ್ಕಾರ ಕಲಿಬೇಕು. ಗುರುಕುಲ ಆ ಥರ ಹೇಳ್ಕೊಡ್ತೀವಿ. ಗುರುಕುಲದಲ್ಲಿ ವಿದ್ಯೆಗಳು, ಅಲ್ಲೇ ಕೃಷಿ ಹೆಂಗೆ ಮಾಡಬೇಕು,
ತರಕಾರಿ ಹೆಂಗೆ ಬೆಳೆಸಬೇಕು, ಜುಟಿ ಹೆಂಗೆ ಬೆಳೆಸಬೇಕು, ಅದರ ಬಗ್ಗೆ ವಿದ್ಯೆಗಳು ಇದೇ ಉಪಯೋಗ ಇದೆ, ಅದೇ ಉಪಯೋಗ ಇದೆ ಅಂತ ಗುರುಗಳು ಋಷಿಗಳು ಆವಾಗಿನ ಕಾಲದ ಹೇಳ್ಕೊಟ್ಟಿದ್ರು. ಆಮೇಲೆ ವೇದಗಳ ಪುರಾಣ, ಭಗವದ್ಗೀತೆ, ರಾಮಾಯಣ ಅದರ ಬಗ್ಗೆ ಆಳವಾಗಿ ಡೀಪವಾಗಿ ಪೂರ್ತಿ ಮಾಹಿತಿ ಗುರುಗಳು ಋಷಿಗಳು ಕೊಟ್ಟಿದ್ದರು. ಅದಕ್ಕೆ ಆವಾಗ ಗುರುಕುಲಗೆ ಅಷ್ಟು ಮಹತ್ವ ಇತ್ತು. ಇವತ್ತಿನ ದಿನಗಳಲ್ಲಿ ಶಿಕ್ಷಣದ ಅದಾದ ಮಹತ್ವ ಇವತ್ತಿಲ್ಲ. ಈಗ ಶಿಕ್ಷಣ ಪಡ್ಕೊಳ್ಳೋಗ ಜನರು ಹಿಂದೆ ಮುಂದೆ ಏಟ್ ಹಾಕ್ತಾ ಇದ್ದಾರೆ. ಇವತ್ತಿನ ದಿನಗಳು ನಾವು ಶಾಲೆ ಕಲಿತೆ ಅಂದರೆ ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಇರಬೇಕು. ಇವತ್ತಿನ ದಿನಗಳಲ್ಲಿ ನಾವು ಪ್ರತಿನಿತ್ಯ ಒಂದು ಬ್ಯಾಂಕ್ ಇರ್ಬೋದು, ಆಫೀಸ್ ಇರ್ಬೋದು, ಶಾಲೆ ಇರ್ಬೋದು, ಬ್ಯಾಂಕ್ ಇರ್ಬೋದು, ರೈಲ್ವೆ ಆಫೀಸ್ ಇರ್ಬೋದು, ಕಚೇರಿ ಇರ್ಬೋದು, ಕೋರ್ಟ್ ಇರ್ಬೋದು, ವಿಧಾನಸೌಧ ಇರ್ಬೋದು, ಕರ್ನಾಟಕದ ಪಾರ್ಲಿಮೆಂಟ್ ಇರ್ಬೋದು, ಅಲ್ಲೇ ಬರೋಕ್ಕೆ ಇನ್ನೊಬ್ಬರೇ ಲಾಯರ್ ಕಡೆ ಹೋಗ್ಬೇಕು, ಇಲ್ಲ ಆಫೀಸರ್ ಕಡೆ ಹೋಗ್ಬೇಕು. ಅವ್ರ ಮೇಲೆ ಅವಲಂಬಿ ಇರ್ಬೇಕು. ನೀವು ಶಾಲೆ ಕಲ್ತ್ರೆ ಇನ್ನೊಬ್ಬರೇ ಬೇಡೋ ಥರ ನಾವು ಆಗಬಾರ್ದು. ನಾವೇ ಸ್ವಂತ ಶಾಲೆ ಕಲ್ತ್ರೆ ಆಯ್ತಪ್ಪ ನಾವೇ ಬರಿತೀನಿ. ಸ್ವಯಂ ಸಿದ್ಧ ತನಗ ಶಿಕ್ಷಣ ಎಜುಕೇಟೆಡ್ ಪರ್ಸನ್ ಶಿಕ್ಷಣ ಕಲಿತೋ ಮನುಷ್ಯನಿಗೆ ಅಷ್ಟು ಪವರ್ಫುಲ್ ಇದ್ದರೆ ಯಾರಿಗೆ ಮೋಸ ಮಾಡೋಕ್ಕಾಗಲ್ಲ. ಅನ್ಎಜುಕೇಟೆಡ್ ಪರ್ಸನಿಗೆ, ಶಾಲೆ ಕಲಿಯೋ ಮನುಷ್ಯನಿಗೆ ಇವತ್ತು ಮೋಸ ಮಾಡ್ಬೋದು ಹಲವಾರು ಜನ. ಇವತ್ತಿನ ದಿನಗಳಲ್ಲಿ ಇವತ್ತಿನ ಯುಗದಲ್ಲಿ ಹಲವಾರು ಮೋಸಗಳು, ವಂಚನೆಗಳು ನಡೀತಾ ಇದೆ. ಇವತ್ತಿನ ದಿನಗಳಲ್ಲಿ ಏನಾಗ್ಬಿಟ್ಟಾರೆ ಅಂದರೆ ಎಲ್ಲರೂ ಶಿಕ್ಷಣಕ್ಕೆ ಮಹತ್ವ ಕೊಡಬೇಕು. ಶಿಕ್ಷಣ ಮಹತ್ವ ಕೊಟ್ಟಲಂತೆ ಮುಂದೆ ಒಂದಿನ ಮನುಷ್ಯನಿಗೆ ಪಾಠ ಕಲ್ಸಂಗ ಪರಿಸ್ಥಿತಿ, ಕಣ್ಣೀರಾಕೋ ಪರಿಸ್ಥಿತಿ, ನಾ ಕಲ್ತಿಲ್ಲಪ್ಪ ಅಂತ ಪರಿಸ್ಥಿತಿ ಬರ್ತದೆ. ನೀವು ಕಲ್ತಿಲ್ಲ, ಮಗನಾದ್ರೂ ಶಾಲೆ ಕಲಿಸ್ರಿ. ಇವತ್ತಿನ ದಿನಗಳಲ್ಲಿ ಮಕ್ಕಳ ಕಲ್ತಿಲ್ಲ, ತಂದೆ ತಾಯಿ ಮಾಡೋ ತಪ್ಪು ಮಕ್ಕಳಿಗೆ ಮಾಡಿಸ್ ಹೋಗ್ಬಾರ್ದು. ತಂದೆ ತರಕಾರಿ ಮಾಡಿದ್ರೆ ಮಗನ ತರಕಾರಿ ಮಾಡಕ್ಕೆ ಹೋಗ್ಬಾರ್ದು. ಇನ್ನು ಆಫೀಸರ್, IAS, BS, ಡಾಕ್ಟರ್ ದೊಡ್ಡ ಹುದ್ದೆನ ಅವನಿಗೆ ದೊರಕದಂಗೆ ನಾವು ಮಾಡಬೇಕು. ಎಲ್ಲದಕ್ಕೂ ಸಪೋರ್ಟ್ ಮಾಡಬೇಕು. ಮಗ ಏನಾದ್ರು ರುಚಿ ಇದೆ ಅದರೊಳಗೆ ಮುಂದೆ ಹರಿಸ್ಬೇಕು. ಮಗನಿಗೆ ಒತ್ತಡ ಚಿಂತೆ ಆದ ಮಗನ ಏನು ಇಷ್ಟ ಇದೆ ಅದರೊಳಗೆ ನೀವು ಮುಂದೆ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತಿದ್ರು. ಮಗನಿಗೆ ಆಟ ಒಳಗೆ ಇಂಟ್ರೆಸ್ಟ್ ಇದೆ, ಆಟ ಒಳಗೆ ಮುಂದೆ ಹರಿಸ್ರಿ. ನಮ್ಮ ಭಾರತ ದೇಶದಲ್ಲಿ ಯಾರು ಮುಂದೆ ಬಂದಿಲ್ಲ ಉದಾಹರಣೆ ಹೇಳ್ರಿ. ವಿರಾಟ್ ಕೊಹ್ಲಿ ತಗೋರಿ, ಸಚಿನ್ ತೆಂಡೂಲ್ಕರ್ ತಗೋರಿ. ಆಮೇಲೆ ಹಲವಾರು ಋಷಿಮುನಿ ಉದಾಹರಣೆ ತಗೋರಿ. ಮಹರ್ಷಿ ಋಷಿ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಸ್ವಾಮಿ ವಿವೇಕಾನಂದ ಇರ್ಬೋದು, ಮಹಾವೀರ್ ಇರ್ಬೋದು, ಬುದ್ಧ ಇರ್ಬೋದು. ಇವು ಮಹಾನ್ ಮಹರ್ಷಿಗಳು ಇವತ್ತು ಇಷ್ಟು ಮುಂದೆ ಹೋಗಿದ ಕಾರಣ ಶಿಕ್ಷಣ, ವಿದ್ಯೆಗಳು. ಇವತ್ತಿನ ದಿನಗಳಲ್ಲಿ ನಾವು ಪ್ರತಿನಿತ್ಯ ಇವತ್ತು ಒಂದೇ ದಿನ ಗುರು ಪೂರ್ಣಿಮೆ ಪ್ರತಿನಿತ್ಯ ನೆನಪಿಸಿಕೊಳ್ಕೋಬೇಕು. ಮುಂದೇನಾಯ್ತು, ಆ ಹುಡುಗ ಅಲ್ಲೇ ಬಂದ, ಆಯ್ತು ಗುರುಗಳ ಮೊದಲ ದಿನ ಶಿವ ಪಾರ್ವತಿ ಬಂದರು ಸ್ವಾಮಿ ಬಿಟ್ಟು. ಮತ್ತೆ ಎರಡನೇ ದಿನ ಬಂತು ಶಿವ ಪಾರ್ವತಿ ಗಣೇಶ್ ಬಂದರು ಸ್ವಾಮಿ ಬಿಟ್ಟು. ಅವ್ರೇನು ಹೇಳಿದ್ರು, ನನಗೆ ಹೇಳೋದು ಬರಬಾರ್ದು. 4ರಿಂದ ಕಾರ್ತಿಕ ಬಂದರು. 5ನೇ ದಿನ ಶಿವ ಪಾರ್ವತಿ ಗಣೇಶ ಕಾರ್ತಿಕ ನಂದಿ ಬಂದ. ಮತ್ತೆ 7ನೇ ದಿನ ಯಾರು ಬಂದರು? ಶಿವ ಪಾರ್ವತಿ ಕಾರ್ತಿಕ ಗಣೇಶ ನಂದಿ. ಶಿವಗಣದವರು ಬಂದರು. ಶಿವಗಣ ಬಂತು. ಆಮೇಲೆ ಎಲ್ಲ ದೇವತೆಗಳು ಬಂದರು. ಇವತ್ತು ನೀವು ಏನೇ ಕಂಡೀಷನ್, ಏನೇ ಪರಿಸ್ಥಿತಿ, ನೀವು ನಮ್ಗೆ ಇವತ್ತು ಊಟ ಹಾಕ್ಬೇಕು, ಪ್ರಸಾದ ನೀವೇ ಇರಿಸ್ಬೇಕು. ಏನೇ ಕಂಡೀಷನ್ ಎಲ್ಲ ದೇವತೆಗಳು ಪರಮಾತ್ಮ ಇವತ್ತು ನೀನು ನನ್ನ ಕಡೆ ಅಷ್ಟು ಇಲ್ಲ, ನನ್ನ ಕಡೆ ಕೊಡೋ ಕೆಪಾಸಿಟಿಲ್ಲ, ಆಯ್ತು ನಾವು ಏನು ಮಾಡ್ತೀವಿ. ಎಲ್ಲ ದೇವತೆಗಳು ಸ್ವಲ್ಪ ತಾಳ್ಮೆ ಇಟ್ಕೊಂಡು ಮಾಡಿದರು.
ಪ್ರಸಾದ ಎಲ್ಲ ವ್ಯವಸ್ಥೆ ಆಯಿತು, ರೆಡಿ ಮಾಡಿದ್ರು, ಎಲ್ಲ ಪ್ರಸಾದ ತಿಂದಿದೆ. ಅದು ತಾತ್ಪರ್ಯ ಏನು? ನಾವು ಗುರುಗಳು ಹೇಳ್ದಂಗೆ ನಾವು ಕೇಳಬೇಕು, ಮತ್ತು ತಿಳ್ಕೊಂಡು ಮಾಡಬೇಕು. ತಿಳಿದಂಗೆ ಮಾಡಬಾರ್ದು, ತಿಳ್ಕೊಂಡಂಗೆ ಅನಾಹುತ ಜಾಸ್ತಿ ಇದ್ದಾವೆ. ತಿಳಿಯದೆ ಮಾಡಿದಂಗೆ ತಿಳ್ಕೊಂಡು ಮಾಡಿದರೆ ಅನುಕೂಲಗಳು ಜಾಸ್ತಿ ಇದೆ ಅಂತ. ಇದು ಘಟನೆದ ಉದ್ದೇಶ, ಕಥೆದ ಉದ್ದೇಶ. ಇನ್ನೊಂದು ಇವತ್ತು ಉದ್ದೇಶ, ಇನ್ನೊಂದು ಕಥೆ ಹೇಳೋಕ್ಕೆ ಇಷ್ಟಪಡ್ತೀನಿ. 6 ಶಿಷ್ಯ, ಅದೇ ಟೈಪ್ 6 ಶಿಷ್ಯಂದಿರು ಕಾಡಿಗ ಗುರುಕುಲ ಶಿಕ್ಷಣ ಒಂದು ಹಳ್ಳ್ಯಾಗ ತಂದೆ ತಾಯಿ ಎಲ್ಲ ಗುರುಕುಲದಲ್ಲಿ ಶಿಕ್ಷಣ ಪಡ್ಕೊಳ್ತಿದ್ದ. 6 ಜನದ ದೀಕ್ಷೆ ಮುಗಿತಾವ. ಆಮೇಲೆ ಅವ್ರು ಗುರುಕುಲ ಅಂದರೆ ನಿಮ್ಮ ಸಿದ್ಧಿ ಮುಗೀತು, ನಿಮ್ಮ ವಿದ್ಯಾಭ್ಯಾಸ ಮುಗೀತು, ನೀವು ಹೊರಗೆ ಹೋಗ್ರಿ. ಮುಗಿತು, ಅವರ ಗುರುಗಳಿಗೆ ನಮಸ್ಕಾರ ಮಾಡಿ ಹೊರಗ್ತಾರ. ಒಂದು ಕಾಡಿಗೆ ಅವ್ರಿಗೆ ಒಂದು ಸರಪಳಿಕಂತದ್ದು, ಒಂದು ಪ್ರಾಣಿದ ಮನುಷ್ಯನ ನೋಡೋಣ. ನಾನು ಒಂದನ್ನು ಪ್ರಯೋಗ ಮಾಡಿರ್ತೀನಿ. ಒಂದೇ ಗೆಳೆಯನ ಮಟ್ಟನ ಎಲ್ಲ ಎಲುಬುಗಳು ಎಲುಬನ್ನು ಸರಿಪಳಿ. ಮನೆ ಹೇಳಿರಿ. ಹಾಂ, ಇವತ್ತು ಸ್ಪೆಷಲ್. ಯಾಕ ಗುರುಕುಲ ಬೇರೆ ಹೇಳ್ಬೇಕು. ಹಾಂ, ಹೇಳ್ತೀನಿ ನೋಡಿ. ಆಮೇಲೆ ಎಲ್ಲ ಜೋಡಿಸ್ತಾನ. ಒಂದು ಹೂಲಿದ ರೆಡಿ ಆಗ್ತದೆ. 2ನೇವ ಜೀವ ತುಂಬ್ತಾನ. ಆಮೇಲೆ 3 ಮಾಂಸ ತುಂಬ್ತಾನೆ. ಹೂಲಿ ಜೀವಂತ ಆಗ್ತದೆ. 4ನೇವನ ಏನಿರ್ತಾನ, ಅವ ಮೇಲೆ ಗಿಡ ಹಾಕ್ತಾನ. ಅವ 5 ಮಂದಿ ಅವ ಹುಲಿ ಬಾಯಿಗೆ ಭಕ್ಷ್ಯ ಹಾಕ್ತಾನೆ. ಭಕ್ಷ್ಯಕ್ಕೆ ಹಾಕ್ತಾನೆ ಎಲ್ಲ 5 ಜನ. ಅದರ ತಾತ್ಪರ್ಯನ ನಾವು ವಿಚಾರ ಮಾಡಿ ನಿರ್ಧಾರ ತಗೋಬೇಕು. ಇನ್ನೊಬ್ರಿಗೆ ಸಲಹೆ ತಗೋಬೇಕು. ಸಲಹೆ ತಗೊಂಡ್ರೆ ನಮಗೆ ನಾವೇ ಗಂಡಾಂತರಕ್ಕೆ ಬಲಿ ಆಗ್ತೀವಿ. ಇನ್ನೊಂದು ಉದಾಹರಣೆ ಹೇಳ್ತೀನಿ. ಇವತ್ತಿನ ದಿನಗಳಲ್ಲಿ ಅಂಗುಲಿಮಾಲದ ಒಂದು ಕಥೆ ಹೇಳ್ತೀನಿ. ಅಂಗುಲಿಮಾಲ, ಬುದ್ಧ ಮತ್ತು ಅಂಗುಲಿಮಾಲ. ದಾಸನ ಯಾವ ಲಾಸ್ಟ್ ವರ್ಷ ಮುಗಿದು. ಆ ಕಾಡಿನಲ್ಲಿ ಒಂದು ಅಂಗುಲಿಮಾಲ ದಿನನಿತ್ಯ ಗುರುಗಳು ಧ್ಯಾನ ಮುದ್ರೆ ಇರ್ತಿದ್ರು. ಬುದ್ಧ ಆಶ್ರಮದಲ್ಲಿ ದಿನನಿತ್ಯ ಮಾಡ್ತಿದ್ರು. ಬುದ್ಧ ಬರಾತ್ರ ಅವ ದಿನನಿತ್ಯ ನಮ್ಮ ಒಂದು ತಮ್ಮ ಕೈಗಳು ಮೇನ ನಾವು ಅದ ಕಟ್ ಮಾಡಿ ಎಲ್ಲ ಜನ ಅದ ಕಟ್ ಮಾಡ್ತದ. ಅದ ಮಾಲೆ ಮಾಡ್ಕೊಂಡು ಹಾಕ್ಕೊಂತಿದ್ದ. ಒಂದು ದಿವಸ ಬುದ್ಧ ಕೇಳಿದಂತ, ನೀ ಎಲ್ಲದ ಕಟ್ ಮಾಡ್ತಿಲ್ಲ, ಆ ಗಿಡದ ಎಲೆ ಕಟ್ ಮಾಡಿ ತೊಗೊಂಬ ನನ್ನ ಕಡೆ. ಬುದ್ಧ ಕಡೆ ತೊಗೊಂಬಂದ್ರು ಅಂಗುಲಿಮಾಲದವ್ರು. ಮತ್ತೆ ಅದು ಮಾಲೆ ಅದೇ ನೀನು ಕಟ್ ಮಾಡಿಲ್ಲ ಎಲೆ ಮತ್ತೆ ಜೋಡಿಸು. ಬುದ್ಧ ಗುರುಗಳು ಅಂಗುಲಿಮಾಲ ಶಿಷ್ಯನಿಗೆ ಹೇಳಿದರು, ಗುರುಗಳು ಅದು ಜೋಡ್ಸೋಕೆ ಆಗಲ್ಲ ರೀ, ನೀ ಹಂಗೆ ಅದು ಅವರು ಇನ್ನೊಬ್ರು ಬಳ್ಳಿ ಕಟ್ ಮಾಡಿಲ್ಲ, ಅದು ತಪ್ಪಲ್ವಾ, ನೀ ಮಾಡೋದು ತಪ್ಪಲ್ಲ, ಅವ್ರ ಜೀವನ ಬರ್ಬೋದಾಗಲ್ಲವ. ಬುದ್ಧ ಅವ್ರಿಗೆ ಕೇಳಿದರು. ಆವಾಗ ನಿಮ್ಮ ಮಾತು ಕೊಟ್ಟು ಇನ್ನು ಮುಂದೆ ನಾನು ಕಟ್ ಮಾಡಲ್ಲ, ನೀವು ಹೋಗೋ ದಾರಿಗೆ ನಾನು ನಡೀತೀನಿ ಮಾತು ಕೊಟ್ಟು ಅವ್ರ ಶಿಷ್ಯನಾಗಿ ಮುಂದೆ ಅವ್ರ ಜೊತೆ ಹೋಗ್ತಾನೆ. ಅಂಗುಲಿಮಾಲ ಒಳ್ಳೆ ಮನುಷ್ಯನಾಗಿ ಮುಂದೆ ಒಂದು ದೊಡ್ಡ ಸಿದ್ಧ ಪುರುಷನಾಗ್ತಾನೆ. ಅದ ತಾತ್ಪರ್ಯನ ಕೆಟ್ಟವನು ಒಳ್ಳೆನಾಗ್ತಾನೆ, ಒಳ್ಳೆ ಜನ ಆಗ್ತಾನೆ. ಇದರ ತಾತ್ಪರ್ಯ. ಇವತ್ತಿನ ಕ್ಲಾಸ್ ಮುಕ್ತಾಯ. ಇವಾಗ ಮುಂದೆ ಕಂಟಿನ್ಯೂ ಆಗ್ತಾ ಇದೆ. ಇದು ಏನೈತಲ್ಲ, ನಡುವಿನ ಗ್ಯಾಪ್ದಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗಿದೆ. ನಡೆಯೋ ಗ್ಯಾಪ್ ಇರ್ತಾವಲ್ಲ, ನಡೆಯೋ ಗ್ಯಾಪ್ಗಳು ಇರ್ತಲ್ಲ, 5 ಬಳ್ಳುಗಳೇನು ಎಲ್ಬಿರ್ತಾವ, ನೋವಾಗಿರ್ತಾವ, ಪೇನ್ ಆಗಿರ್ತಾವ. ಅದಾಗ ಪೇನ್ ಕಮ್ಮಿ ಇರ್ತದೆ, ನೋವು ಎಲ್ಬ ಹಿಡಿದೆ.
ಎಲ್ಬ ನಮ್ಮ ಮಾಂಸಖಂಡ ನರಗಳು ಪೇನ್ ಆಗೇ ಇರ್ತಾವಲ್ಲ, ಬಾವು ಬಂದಿರ್ತಾವಲ್ಲ, ಎಲ್ಲ ಕಮ್ಮಿ ಆಗ್ತವೆ. ಯಾವ ಗೋಳಿಗೆ ಯಾವ ಲಿಕ್ವಿಡ್ ತೊಗೊಳ್ಬೇಕು, ಇದನ್ನೆಂತ ಮಾಡಿ ಸಾಕು. ಈ ಮೊಣಕಾಲು ನೋವು ಇದಕ್ಕೆ ಈ ಕಾಲು ನೋವು ಇದ್ರೆ ಇದು ಎಡಗೈ ರೀ, ಮೊಣಕಾಲು ನೋವು ಇದ್ರೆ ಹೌದು ಇದು ಪಾಯಿಂಟ್ ವರ್ಕ್ ಅಂತ ಹೇಳ್ತಾರೆ. ಹೌದು ಮತ್ತು ಎಡಗಾಲು ನೋವು ಇದ್ರೆ ಬಲಗಡೆ. ಹೌದು. ಎಡ ಕೈ ಇದ್ರೆ ಎಡ ಮಾಡಬೇಕು, ಬಲ ಇದ್ರೆ ಬಲ ಮಾಡಬೇಕು. ಎಡ ಇದ್ರೆ ಬಲ ಮಾಡಬೇಕು, ಎಡ ಇದ್ರೆ ಬಲ ಮಾಡಬೇಕು. ಅಂದರೆ ನಿಂದ ಈ ಕಾಲು ನೋವು ಇದ್ರೆ ಅದೇ ಕಾಲು ಕೈ ತೊಗೊಳ್ಬೇಕು, ಬಲ ಇದ್ರೆ ಬಲ ಕೈನ ತೊಗೊಳ್ಬೇಕು. ಫೋನ್ ನಿವಾರಣೆ. ಆಮೇಲೆ ಇದು ಇದು ಕೈ ಸಲುವಾಗಿ, ಕೈ ನೋವು ಸಲುವಾಗಿ. ಹೌದು. ಇದಲ್ಲ ಇದು ಇದು ಯಾವಂತ ನಮ್ಮ ಕಾಲಿಂದ ಒಂದು ಮೊಣಕಾಲು ಮೊಣಕಾಲು ಅದಕ್ಕಲ್ಲ? ಸಲುವಾಗಿ ಇದು. ಅದಕ್ಕೆ ಹೇಳ್ತೀನಿ ಈ ಕೈ ತೊಗೊಳ್ಬೇಕು. ಬಲಗಾಲಿಂದ ಆಯುಷ್ಯ ಮುಗಿದೈತೆ, ಎಡಗಾಲು ಚಲೋ ರೌಂಡ್ ಬಂದಿಲ್ರಿ ಆಮೇಲೆ ಅಂದ್ರೆ ತೆಗ್ದಿರುತ್ತಲ್ಲ ಅಲ್ಲಿ ಆ ಪಾಯಿಂಟ್ ಒಳಗೆ. ಹೌದು. ನಮ್ಮ ಮನ್ಯಾಗ ಎಲ್ಲರೂ ಹಾಂ ಯಾವ ಸಿಹಿ ಚಲೋ. ನಾವೇ ನಮ್ಮ ವಯಸ್ಸಿನವ್ರು ಅದಾರಲ್ಪ, ಆಯ್ತು. ಅಂಟಿ ವಯಸ್ಸಿನವ್ರು ಇದ್ದಾರ. ನಮ್ಮ ವಯಸ್ಸಿನವರು ಅಜ್ಜಿ ಅದು ಯಾರಿದ್ದಾರೆ? ನಮ್ಮ ಮನೆ ಕಡೆ ನಮ್ಮ ವಾರದ 60, ನಮ್ಮಪ್ಪ 60. ಅವ್ರು 75 ನಮಗಿದು ನಮ್ಮಂತ ಸಣ್ಣವ್ರು ಹೇಳಬೇಡ, ನೀ ಇಂಥವ್ರು ಹೇಳ. ನಮಗೆ ಈ ಪ್ರಾಬ್ಲಮ್ ಆಮೇಲೆ ಹಿಂಗೆ ಬಿಟ್ಟು ನಮ್ಮನ್ನು ನಾನು ಅವ್ರು ಇಟ್ಕೊಂಡಿದ್ದೀರಿ ಇದು ಎಷ್ಟು ತಿಂಗಳು ಹಿಂಗೆ ಮಾಡ ಇಲ್ಲ ಬಂದ ಇದು ಬರೀ ಎಲ್ಲ ಬಸ್ತ ಹೊಳ್ಬೇಕು. ಕೈ ಅಲ್ಲೇ ಇಲ್ಲ, ಹಾಂ ಇದಷ್ಟೇ ಹಾಂ ಹಾಂ ಆರಾಮಾಗಿ ಹ್ಞೂ ಮಂಡ್ಯ ಅಲ್ಲೇ ಇರ್ಬೇಕು, ಇದಷ್ಟೇ ಸಾಕಲ್ಲ. ಇದೇ ಇಲ್ಲೇ ಇರ್ಬೇಕು, ಈ ಕೈ ಕೆಳಗೆ ಹಾಂ ಕರೆಕ್ಟ್. ಕೆಳಗಿಂದ ಏನು ಸೇಕ್ ಮಾಡೋದಿಲ್ಲ, ಕೆಳಗಿಂದ ಇಲ್ಲೇ ಇರ್ಬೇಕು. ಹಾಂ ಅಲ್ಲ ಕೆಳಗಿಂದ ಸೇಕ್ ಮಾಡೋದಿಲ್ಲ, ಬರೀ ಮ್ಯಾಗಿಂದ ಅಷ್ಟೇ. ಹಾಂ ನಿಧಾನ ಮತ್ತು ಹಾಂ ನಿಧಾನ ಮುಂದಿನ ಪಾದ ಅಡ್ಯಾಡ್ಬಾರ್ದು ಅಂತ. ನೋಡ್ರಿ ನಾನು ನೋಡ್ರಿ ನಾನು ಅವಾಗ ಬಂದಿತ್ತು. ಅಂದ್ರೆ ನಮ್ಮ ಬಾಡಿ ಹೀಟ್ ಹೋಗ್ತೈತಲ್ರಿ, ಅಲ್ಲಿ ಮಸಾಜ್ ಆಕೈತಿ. ನಮ್ದೇನು 8 ಎಲ್ಬು ಏನಿರ್ತಾವಲ್ಲ, ಇಲ್ಲಿ ಒಂದು ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಇಲ್ಲೇ ಥರ್ಡ್ ಪಾಯಿಂಟ್, ಇಲ್ಲೇ 2 ಜಾಯಿಂಟ್ ಇದಾವೆ. ಇದು ಫಸ್ಟ್ ಜಾಯಿಂಟ್, ಸೆಕೆಂಡ್ ಜಾಯಿಂಟ್, ಥರ್ಡ್ ಜಾಯಿಂಟ್. ಅದಕ್ಕೆ ಒಂದು ಹೇಳ್ತೀನಿ, ಇವೇನಿರ್ತಲ್ಲ ರೌಂಡ್ ಬಂದಿಲ್ಲ ಅಲ್ಲೆಲ್ಲ ಕಟ್ ಮಾಡೋದು. ಎಲ್ಲ ಗುಂಟಂದು ಇರ್ತದೆ. ರೌಂಡ್ ಎಲ್ಲಿ ನಡೀತದೆ. ಹಿಡ್ದಿಲ್ಲ ಗುರು, ಕೈ ಕಾಯಿ ಕಾಯಿ ಕಾಯಿ.
ಬರ್ರಿ 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 ನೀವು ಬರ್ರಿ ಸ್ಪೆಷಲ್ ಕಲರ್ ಇಲ್ಲ 3 ನಿಮಿಷ ಬರ್ರಿ 2 ನಿಮಿಷ ಕುಂತೋಗ್ರಿ ಇಲ್ಲ 2 ನಿಮಿಷ ಬರ್ರಿ ಆಯ್ತು ರೀ ಬರ್ರಿ ನೀವೇ ಜಲ್ದಿ ಬಂದು ಸ್ವಲ್ಪ ಇದು ಮಾಡ್ತೀವಿ ಅಂದ್ರೆ ತೀರ್ತಾರೆ ಹಾಂ ರೀ ನೀವು ಅಲ್ಲಿ ನಿಂತಿದ್ದು ನೋಡಿ ಹೆಣ್ಮಕ್ಳಿಗೆ ಕಲಿಸಿರ್ತಾವಲ್ಲ ಹಾಂ ರೀ 8:30 ಅಂತ ಬಿಟ್ಬಿಡ್ಬೇಕು ಚಲೋ ಹೋಗಿ ಕಲಿಸಿರ್ತೀವಿ ನಾವು ಇನ್ನೂ ಮನೆ ಮಾಡೋರು ಕುಂತು ನಡೀತೈತೆ ನಮಗೆ ಸ್ವಲ್ಪ ಆದರೂ ಲೇಟ್ ಆಗಿದೆ ಇದು 2 ಪಾದ ಏನು ಕಾಲು ಪಾದ ಇರ್ತಲ್ಲ ಪಾಮ್ಸ್ ಅದಕ್ಕೆ ಪಾಮ್ಸ್ ಅಂತ ನಡಕ ಪಾಮ್ಸ್ ಅಂತ ಹಾಂ ಕಾಲಿನ ಪಾದಕ್ಕೆ ಪಾಮ್ಸ್ ಅಂತ ರೌಂಡ್ ಅಂದರೆ ಬಳ್ಳಿ ಅಷ್ಟಕ್ಕೆ ತಿರುಗಿಸ್ಬೇಕು ಅದ ಫುಲ್ ಪ್ರೆಷರ್ ಇವೆಲ್ಲ ಹೌದು ಹೌದು ಇವೆಲ್ಲ ಅಲ್ಲೇ ಕಲಿಸ್ತಾರೆ ಸಣ್ಣ ವಯಸ್ಸಿನ ಹಾಂ ಹಾಂ ಎಲ್ಲೇ ಕೇರಳ ಹಿಮಾಲಯ ಕೈಲಾಸ ಹೋಗಿ ಬಂದಿಯಾ ನಾನು 10 ಏಜಿಗೆ ಹಿಮಾಲಯಕ್ಕೆ ಹೋಗಿ ಬಂದಿರಿ ಈ ವಯಸ್ಸೊಳಗೆ ಅವಾಗ ಅವಾಗಂದ್ರೆ ಯಾರು ನೀವು ಒಬ್ಬರಾಗ ಹೋಗಿದ್ರ ಅಥವಾ ಯಾರು ಕರ್ಕೊಂಡು ಹೋಗಿದ್ರು ಹೌದು ನಮ್ಮ ಅಜ್ಜ ಇದ್ದಾಗ ಅವಾಗ ನಮ್ಮ ಅಜ್ಜಗೆ ಹೇಳಿ ಹೋಗಿದ್ದೆ ಮುಂದೆ ಒಂದಿನ ಒಂದು ದೊಡ್ಡ ದೊಡ್ಡ ಸಮಸ್ಯೆ ಆಗಿದೆ ಈಗ ಎಷ್ಟು ಆರಾಮಾಗಿದೆ ನಮ್ಮ ಮನೆಯಲ್ಲಿ ಲಾಸ್ಟ್ ಟ್ಯಾಪಿಂಗ್ 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 ಥೈರಾಯ್ಡ್ ಹೇಳ್ರಿ ನರನಾಡಿಗಳಿಗೆ ಚಂದಾಗಿರ್ರಿ ನೀವು ನಮಗೆ ಕಾಣಿಸ್ಬೇಡ್ರಿ ಅಂತ ಎಲ್ಲ ಮಾಡ್ತಾರೆ ನೀವು ಅಂತಿಲ್ಲ ಮಾಡ್ತೀರ ಈಗ ಹಸ್ತೆ ಹಾಸನ ಲಾಸ್ಟ್ ಹಸ್ತೆ ಹಾಸನ ಲಾಸ್ಟ್ ದಿನ 8 ನಿಮಿಷ ಇತ್ತು ಲಾಸ್ಟ್ ಮುಗಿತು ಹಸ್ತೆ ಹಾಸನ ಲಾಪಿಂಗ್ ಹಾಸನ बोलो भारत माता की जय बोलो भारत माता की जय बोलो कर्नाटक माता की जय ಹೇಳಂಗಿಲ್ಲ ಇನ್ನೂ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂದ್ರೆ ವರ್ಡ್ಸ್ ಎಲ್ಲ ಚಲೋ ಚಲೋ ಯೂಸ್ ಮಾಡಬೇಕು ಅಂದರೆ ಜನ ಅಟ್ರಾಕ್ಟ್ ಆಗ್ಬೇಕು ನಿಮ್ಮ ಕಡೆ ಇನ್ನೂ ಕಲಿಬೇಕು ನೀವು ಆಮೇಲೆ ಸ್ವಲ್ಪ ತೊದಲ್ತಿರಲ್ಲ ಇದು ತಿನ್ಬೇಕು ಅದಕ್ಕೆ ಜಾಜಿಕಾಯಿ ರೀ ನಾಲಿಗೆ ಹಚ್ಕೋಬೇಕ್ರಿ ಜಾಜಿಕಾಯಿ ಇದು ಫಸ್ಟ್ ಮಾತಾಡೋಕ್ಕಷ್ಟೇ ಮುಂದೆ ಇವ ಮುನಿ ಋಷಿ ಆಗಮದನಲ್ಲ ಮಾತು ಭಾಳ ಸ್ಪಷ್ಟ ರೀ ಹೆಂಗೆ ಜನ ಬಂದು ಕೊಡಲ್ಲ ಅಲ್ಲ ಹೆಂಗೆ ತಗೊಂಬಲ್ಲ ಹಾಂ ಅದು ಹೆಂಗೆ
ಜಾಜಿಕಾಯಿ ಮಸಾಲ ಅಂಗಡಿಯಾಗ ಕೊಡ್ತಾರೆ. ಅಡಿಕೆ ಬೆಟ್ಟದ ಜೊತೆ ಇರುತ್ತೆ. ಮೊದಲೆಲ್ಲ 2 ರೂಪಾಯಿ ಸ್ವಲ್ಪ ತೇಯ್ಬೇಕು ಅದನ್ನ, ಗೆಡ್ಡೆಕಾಯಿ ಸ್ವಲ್ಪ ತೇಯ್ದೆ ದಿನಾಲು ನಾಲ್ಗೆ ಮೇಲೆ ಹಚ್ಕೋಬೇಕು. ಇದ್ರೆ ನಾ ತೊಗೊಂಡು ಬರ್ತೀನಿ ಮನೆಗೆ. ಅಂದ್ರೆ ತುಕುಡಿ ಮಾಡಿಟ್ಟಿರ್ತೀನಿ. ನಾನು ನೋಡಿ ಅಲ್ಲ ನಾನು ತೊಗೊಂಡು ಬರ್ತೀನಿ, ಅದು ತುಕುಡಿ ಅದಾವು ತೊಗೊಂಡು ಬರ್ತೀನಿ. ಆಮೇಲೆ ಅಪ್ಪ ನಿಮ್ಮ ತಾಯಿಗಳಾಗಿ ಹೇಳತ್ತೀವಿ, ಹಾಂ ರೀ ಒಂದು ಸಬ್ಜೆಕ್ಟನ್ನ ಭಾಳ ಎಳಿಬಾರ್ದು. ಹೌದು ಯಾರ ಹತ್ರ ಟೈಮ್ ಇಲ್ಲ, ಶಾರ್ಟ್ಕಟ್ ಹೋಗಿ ಹೇಳೋದು. ಹೌದು ನೆಕ್ಸ್ಟ್ ಇನ್ನೊಂದು ಸಬ್ಜೆಕ್ಟಿಗೆ ಜಂಪ್ ಮಾಡಬೇಕು. ನೀವು ಭಾಳ ಲಾಂಗ್ ತೊಗೊಂಡು ಹೋಗಿಲ್ಲ ಕೂಡಲ್ಲ ಜನ. ಆದಷ್ಟು ಈ ಯೋಗಾಸನನ ಮಾಡಿ ಅಟ್ರಾಕ್ಟ್ ಮಾಡ್ಬೇಕು ನಿಮ್ಮ ಜನನ. ಹಾಂ ರೀ ತಲೆ ಕೆಳಗೆ ಮಾಡ್ತಾರಲ್ಲ ಶೀರ್ಷಾಸನ, ಹಾಂ ರೀ ಅಲ್ಲ A to Z ಇದರ್ಲಿದ್ದಂಗೆ ಹೋಗ್ಕೊತ ಬರ್ತೀನಿ. ಸರಿ ಸ್ವಲ್ಪ ಇವತ್ತಿನ ಯೋಗ ಗುರು ಪೂರ್ಣಿಮಾ ದಿವಸ ಇವತ್ತಿನ ಕ್ಲಾಸಸ್ ನಿಸರ್ಗ ಯೋಗ ಮುಕ್ತಾಯ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತಾ. ನಮ್ಮ ಚಾನಲ್ ಸಂತೋಷ್ ಹುಬ್ಳಿ ದರ್ಶನ್ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಗೆಳೆಯರಿಗೆ ಇವತ್ತು ಹಂಚ್ಕೋರಿ. ಜೈ ಹಿಂದ್, ಜೈ ಕರ್ನಾಟಕ. ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮರಿಬೇಡ್ರಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಅವನಂದ ಇದ್ದಿದ್ದಿಲ್ಲ, ನೀವು ಇಲ್ಲಿ ಹೋಗ್ಬೇಕ್ರಿ ದುರ್ಗದಲ್ಲಿ. ಇದು